ಪರಮ ಪೂಜ್ಯ ಯಲ್ಲಪ್ಪ ದಳವಾಯಿ ಫೌಂಡೇಶನ್ ವತಿಯಿಂದ ಅವರಿಗೆ ಪ್ರೋತ್ಸಾಹ ಕೊಡುವಂತಹ ಒಂದು ಕೆಲಸವನ್ನು ಮಾಡಿದಲ್ಲ, ಅವರಿಗೂ ಸಹಿತ ನಾನು ಈ ಒಂದು ಸಂದರ್ಭದಲ್ಲಿ ಅಭಿನಂದನೆಯನ್ನು ಹೇಳಬಯಸ್ತೇನೆ. ಬಹುಶಃ ಈ ರೀತಿಯಾದಂತಹ ಒಂದು ಕಾರ್ಯಕ್ರಮವನ್ನು ಮೊದಲನೇ ಬಾರಿಗೆ ಇಲ್ಲಿ ನಾವೆಲ್ಲ ಹಮ್ಮಿಕೊಂಡಿದ್ದೇವೆ. ಸಮಾಜದ ವತಿಯಿಂದ ಈ ರೀತಿಯಾದಂತಹ ಕಾರ್ಯಕ್ರಮಗಳು ಮೇಲಿಂದ ಮೇಲೆ ಆಗ್ತಾ ಇರಬೇಕು. ಇವತ್ತು ಸಮಾಜದಲ್ಲಿ ಯಾವ ಕಾರಣಕ್ಕಾಗಿ ಈ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತಂದ್ರೆ, ಇವತ್ತು ಸಮಾಜದಲ್ಲಿ ಅನೇಕ ರೀತಿಯಾದಂತಹ ಒಂದು ಸಮಸ್ಯೆಗಳಿರ್ತಾವೆ. ಈ ರೀತಿಯಾಗಿ ನಾವೆಲ್ಲರೂ ಕುಳಿತುಕೊಂಡು ಚರ್ಚೆಯನ್ನು ಮಾಡುವ ಮೂಲಕ ಇಲ್ಲಿರುವಂತಹ ಒಂದು ಸಮಸ್ಯೆಗಳಿಗೆ ಸಾಧ್ಯವಾದ ಮಟ್ಟಿಗೆ ಪರಿಹಾರವನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲಿ ಸಾಧ್ಯ ಆಗ್ತಿಲ್ಲ ಅಂತಂದ್ರೆ ಇವತ್ತು ಆ ಸಂಬಂಧಪಟ್ಟಂತ ಅಧಿಕಾರಿಗಳ ಜೊತೆ ಮಾತಾಡಿ ಅಥವಾ ಆ ಭಾಗದ ಜನಪ್ರತಿನಿಧಿಗಳ ಜೊತೆ ಮಾತನಾಡಿ ಆ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವಂತಹ ಒಂದು ಕೆಲಸವನ್ನು ಪ್ರಾಮಾಣಿಕವಾಗಿ ನಾವು ಮಾಡಬೇಕು. ಇವತ್ತು ನಿಜವಾಗಿಯೂ ಸಹಿತ ಈ ಭಾಗದ ಎಲ್ಲ ಸಮಾಜದವರು ತಾವು ಒಂದಾಗಿ ಇವತ್ತು ಸಮಾಜದಲ್ಲಿ ಅನೇಕ ರೀತಿಯಿಂದ ಇಷ್ಟಕ್ಕೆ ಸೀಮಿತ ಆಗಿದೆ. ಇವತ್ತು ಸರ್ಕಾರವನ್ನು ಮಾಡುವ ಅಷ್ಟಕ್ಕೆ ಸೀಮಿತವಾಗಿದೆ. ಇನ್ನೂ ಬರುವಂತಹ ಒಂದು ದಿನಗಳಲ್ಲಿ ಬೇರೆ ಬೇರೆ ರೀತಿಯಿಂದ ಸಮಾಜ ವತಿಯ ಕಾರ್ಯಕ್ರಮಗಳನ್ನು ನಾವೆಲ್ಲ ಕೊಡಬೇಕು. ಇವತ್ತು ಸಮಾಜದಲ್ಲಿ ಅನೇಕ ಹಿಂದುಳಿದವರಿದ್ದಾರೆ. ಅಂತಹ ಒಂದು ಜನರನ್ನ ಆಯ್ಕೆಯನ್ನು ಮಾಡಿ ಇವತ್ತು ಅವರಿಗೆ ಪ್ರೋತ್ಸಾಹವನ್ನು ಕೊಡುವ ಮೂಲಕ ಇವತ್ತು ಅವರಿಗೆ ಅನುಕೂಲಕತೆ ಮಾಡುವಂಥ ಒಂದು ಕೆಲಸವನ್ನು ಮಾಡಬೇಕು. ಇವತ್ತು ಅಧಿಕಾರಿಗಳು ಬಂದಿದ್ದಾರೆ. ಇವತ್ತು ಸರ್ಕಾರ ವತಿಯಿಂದ ಅನೇಕ ರೀತಿಯಾದ ಒಂದು ಯೋಜನೆಗಳಿರ್ತಾವೆ. ಇವತ್ತು ನಮಗೆ ಬಹಳ ಜನರಿಗೆ ಸರ್ಕಾರದಿಂದ ಯಾವ ರೀತಿಯಿಂದ ಒಂದು ಆ ಸಮಾಜಕ್ಕೆ ಯೋಜನೆಗಳಿರ್ತಾವ ಅಂತ ತಿಳುವಳಿಕೆ ಇರುವುದಿಲ್ಲ. ಆ ಒಂದು ಯೋಜನೆಗಳನ್ನ ಇಲ್ಲಿ ತಿಳುವಳಿಕೆಯನ್ನ ಸಮಾಜದಲ್ಲಿ ಒಂದು ಜನರಿಗೆ ತಿಳುವಳಿಕೆಯನ್ನ ಹೇಳುವ ಮೂಲಕ ಇವತ್ತು ಅದರ ಸಹಾಯವನ್ನ ಈ ಭಾಗದ ಜನರು ಪಡೆಯುವಂತಹ ಒಂದು ಕೆಲಸವನ್ನ ಅವರಿಗೆ ಸರ್ಕಾರದಿಂದ ದೊರಕಿಸುವಂತಹ ಒಂದು ಕೆಲಸವನ್ನ ಇವತ್ತು ಮುನ್ನಡೆ ಇರುವಂತಹ ಒಂದು ಜನರು ನೀವು ಮಾಡಬೇಕಾಗ್ತದೆ. ಆಗ ಇವತ್ತು ನಾವು ಏನಾದರೂ ಈ ರೀತಿಯಂತಹ ಒಂದು ಕಾರ್ಯಕ್ರಮ ಮಾಡೋದ ಮೂಲಕ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಆ ರೀತಿಯಿಂದ ಕೆಲಸವನ್ನ ಇವತ್ತು ಮುಂಬರುವಂತಹ ಒಂದು ದಿನಗಳಲ್ಲಿ ನಾವು ಮಾಡಬೇಕು. ಒಂದು ಸೊಸೈಟಿ ಮಾಡಿ ಸೊಸೈಟಿ ಮಾಡುವ ಮೂಲಕ ಇವತ್ತು ಅನೇಕ ಜನರಿಗೆ ಇವತ್ತು ಸಾಲವನ್ನು ವಿತರಣೆ ಮಾಡುವ ಮೂಲಕ ಇವತ್ತು ಅವರಿಗೆ ಜೀವನಕ್ಕೆ ಬೆಳಕನ್ನು ಕೊಡುವಂತಹ ಒಂದು ಕೆಲಸವನ್ನ ಇವತ್ತು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಇದು ನಾವು ಒಮ್ಮೆ ಮಾಡಬೇಕಂತಂದ್ರೆ ಆಗೋದಿಲ್ಲ. ಈ ಕೆಲಸವನ್ನ ಹಂತ ಹಂತವಾಗಿ ನಾವು ಮಾಡಬೇಕು. ಈ ಎಲ್ಲ ಕೆಲಸಗಳನ್ನು ನಾವು ಮಾಡಬೇಕು ಅಂತಂದ್ರೆ ನಮ್ಮಲ್ಲಿ ಹೊಂದಾಣಿಕೆ ಇರಬೇಕು. ಅದು ಬಹಳ ಅವಶ್ಯಕತೆ. ಇವತ್ತು ಸಮಸ್ಯೆಗಳು ಏನೇ ಇದ್ರೂ ಸಹಿತ ನಾವು ಸಮಾಜದ ವತಿಯಿಂದ ಬಂದಂತಹ ಒಂದು ಸಂದರ್ಭದಲ್ಲಿ ನಾವೆಲ್ಲ ಬಂದು ಅಂತ ಹೇಳಿ ನಾವು ಹೊಂದಾಣಿಕೆಯನ್ನು ಮಾಡಿಕೊಂಡು ಇವತ್ತು ಮುನ್ನಡೆದ್ರೆ ನಿಶ್ಚಿತವಾಗಿ ಆ ಸಮಾಜ ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ. ಆ ರೀತಿಯಿಂದ ಒಂದು ಕಾರ್ಯಕ್ರಮವನ್ನು ಮುಂಬರುವಂತಹ ಒಂದು ದಿನಗಳಲ್ಲಿ ತಾವೆಲ್ಲ ಮಾಡಬೇಕು ಅಂತ ಹೇಳಿ ಒಂದು ಸಂದರ್ಭದಲ್ಲಿ ಹೇಳುತ್ತಾ ಇವತ್ತು ಈ ಭಾಗದ ಜನಪ್ರತಿನಿಧಿಯಾಗಿ ಇವತ್ತು ನಾವು ಯಾವಾಗಲೂ ಸಹಿತ ನನ್ನ ಹತ್ತಿರ ಬಂದರೆ ನನಗೆ ಸಾಧ್ಯವಾದ ಮಟ್ಟಿಗೆ ಎಲ್ಲ ರೀತಿಯ ಸಹಾಯ ಸೌಕರ್ಯಗಳನ್ನು ನಾನು ಮಾಡುವಂಥ ಒಂದು ಕೆಲಸವನ್ನು ನಾನು ನಾನು ಇವತ್ತು ಏನಾದರೂ ಈ ಸ್ಥಾನದಲ್ಲಿ ನಿಲ್ಲಬೇಕಾಗಿತ್ತು ಬರಬೇಕಾಗಿತ್ತು ಅಂತಂದ್ರೆ ಇವತ್ತು ಪ್ರತಿಯೊಂದು ಚುನಾವಣೆಗಳು ಸಹಿತ ತಮ್ಮ ಸಮಾಜದ ಕೊಡುಗೆ ಬಹಳ ದೊಡ್ಡದಿದೆ. ಅವೆಲ್ಲ ನನಗೆ ಆಶೀರ್ವಾದವನ್ನು ಮಾಡಿದ್ರಿಂದ ಇವತ್ತು ನಾನು ಇಲ್ಲಿ ಬಂದು ನಿಂತಿದ್ದೀನಿ. ಬಹುಶಃ ಮುಂಬರುವಂತಹ ಒಂದು ದಿನಗಳಲ್ಲಿ ಹಂತ ಹಂತವಾಗಿ ಇವತ್ತು ತಮ್ಮ ಸರ್ಕಾರದಿಂದ ಸಿಗುವಂತಹ ಒಂದು ಸೌಲಭ್ಯಗಳನ್ನು ನಮಗೆಲ್ಲ ಒದಗಿಸುವಂತಹ ಒಂದು ಕೆಲಸವನ್ನು ಮಾಡ್ತೀನಿ. ಅದರಲ್ಲಿ ವಿಶೇಷವಾಗಿ ಮುಖ್ಯವಾಗಿ ಬಯಲುಮರದಲ್ಲಿ ನಾವು ಸಮಾಜ ವತಿಯಿಂದ ಕಟ್ಟುತ್ತಿರುವಂತಹ ಒಂದು ಕಟ್ಟಡ